ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ ಮೇಘ ಸ್ಫೋಟ ಸಂಭವಿಸಿದೆ. ನೋಡ್ತಾ ಇದ್ದಂತೆ ಭೂಕುಸಿತ ಆಗಿದ್ದು ಬಂಡೆಗಳು ಉರುಳಿ ಬಿದ್ದಿದೆ. ಭೀಕರ ಪ್ರವಾಹಕ್ಕೆ ಧರಾಲಿ ಗ್ರಾಮವೇ ಕೊಚ್ಚಿ ಹೋಗಿದೆ. ಗುಡ್ಡದ ಮೇಲಿಂದ ನೀರಿನ ಪ್ರವಾಹಕ್ಕೆ ಇಡೀ ಊರೇ ಸರ್ವನಾಶವಾಗಿದೆ. ಬೃಹತ್ ಹೋಟೆಲ್ಗಳು, ಮನೆಗಳು ನೀರಲ್ಲಿ ಕೊಚ್ಚಿ ಹೋಗಿದೆ. ಪ್ರವಾಹದಲ್ಲಿ ಈವರೆಗೆ 5 ಜನರು ಮೃತಪಟ್ಟಿದ್ದಾರೆ. 60ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ ಎಂದು ಶಂಕಿಸಲಾಗಿದೆ. ಹರ್ಸಿಲ್ ಪ್ರದೇಶದ ಧರಾಲ್ಲೋಯ್ ಗ್ರಾಮದಲ್ಲಿ ಮೇಘಸ್ಫೋಟ ಸಂಭವಿಸಿದ 2ನೇ ಬಾರಿ ಅದೇ ಸ್ಥಳದಲ್ಲಿ ಮತ್ತೆ ಭೀಕರ ಪ್ರವಾಹ ಉಂಟಾಗಿದೆ. ಸುಕ್ಕಿ ಭಾಗದ ಆರ್ಮಿ ಬೇಸ್ನಲ್ಲಿ 3ನೇ ಬಾರಿ ಪ್ರವಾಹ ಉಂಟಾಯಿತು. ಖಿರ್ ಗಂಗಾ ಹೊಳೆಯ ನೀರಿನ ಮಟ್ಟದಲ್ಲಿ ಹಠಾತ್ ಏರಿಕೆಗೆ ಕಾರಣವಾಯಿತು. ಶಿಲಾಖಂಡ ರಾಶಿಗಳಿಂದ ತುಂಬಿದ ಪ್ರವಾಹದಿಂದಾಗಿ ಪ್ರದೇಶದಲ್ಲಿ ಹಲವಾರು ಕಟ್ಟಡಗಳು ಹಾನಿಗೆ ಒಳಗಾಗಿವೆ. ಪ್ರವಾಹದ ನೀರು ಪ್ರವಾಸಿಗರ ಆಶ್ರಯ ತಾಣಗಳನ್ನು ಧ್ವಂಸ ಮಾಡ್ತಾ ಇದ್ದಂಗೆ ಜನರು ಕಿರಿಚಾಡ್ತಾ ಇದ್ದಾರೆ. दोबारा आ रहा दोबारा। अरे हम तो इधर ही है मुक्कुआ की तरफ। ये तो आयरा लगातार यार। अरे ये तो भयंकर स्थिति हो रखी है, पूरा मलबा ही मलबा। ये तो रेस्क्यू क्या होगा? ये तो इधर ही है। ठीक साहब को करता हूँ। दोबारा आ रहा। कहानी पड़ गई भाई। और भाई साहब, अरे भाई साहब आ रहा दोबारा। अरे हम तो इधर ही है मुक्कुआ की तरफ। ये तो आयरा लगातार यार। हाँ सुबह गए। अरे ये तो भयंकर स्थिति हो रखी है, पूरा मलबा ही मलबा। ಮೇಘಸ್ಫೋಟಕ್ಕೆ ಕೊಚ್ಚಿ ಹೋದ ಉತ್ತರಾಖಂಡ್ನ ಉತ್ತರಕಾಶಿಯ ಧರಾಲಿ ಗ್ರಾಮ ಕೊಚ್ಚಿ ಹೋಗಿದೆ. ಖಿರ್ ಗಂಗಾ ನದಿ ಪ್ರವಾಹದಲ್ಲಿ ಹಲವರು ಕೊಚ್ಚಿ ಹೋಗಿದ್ದಾರೆ. 50ಕ್ಕೂ ಹೆಚ್ಚು ಕಟ್ಟಡಗಳು ಕ್ಷಣಾರ್ಧದಲ್ಲಿ ನೆಲಸಮವಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಸೇನಾಪಡೆ ಹಾಗೂ ಎಸ್ಡಿಆರ್ಎಫ್ ಹಾಗೂ ಅಗ್ನಿಶಾಮಕ ದಳ ಹೋಗಿದ್ದು ರಕ್ಷಣಾ ಕಾರ್ಯಾಚರಣೆ ಮಾಡಿದ್ದಾರೆ. ರಕ್ಷಣೆಗೆ ಸೇನಾ ಹೆಲಿಕಾಪ್ಟರ್ಗಳು ಆಗಮಿಸಿದೆ. ಜನರ ರಕ್ಷಣೆಗೆ ನಮಗೆ ಮೊದಲ ಆದ್ಯತೆ ಅಂತ ಸಿಎಂ पुष्कर सिंह धामी ಮಾಹಿತಿ ಕೊಟ್ಟಿದ್ದಾರೆ. धराली क्षेत्र में बादल फटने की अभी सूचना आई है और बहुत तेज गति से मलबा आया है पानी के साथ। हमारा प्रयास है कि इस समय में सभी को जल्दी से जल्दी राहत के काम किए जाएं, बचाव के कार्य किए जाएं। जिला प्रशासन के लोग वहां पहुंच रहे हैं, साथ में हमारी सेना के लोग, एनडीआरएफ, एसडीआरएफ, आपदा प्रबंधन विभाग लगातार कोशिश कर रहा है कि हमारी सर्वोच्च प्राथमिकता है कि सभी को इस समय राहत की जाए, सभी को बचाया जाए और हर प्रकार से जान माल की सुरक्षा की। ಉತ್ತರಕಾಶಿಯ ಧರಾಲಿ ಗ್ರಾಮದಲ್ಲಿ ಭೀಕರ ಪ್ರವಾಹ ಉಂಟಾಗಿದೆ. ಮೇಘಸ್ಫೋಟಕ್ಕೆ ಇಡೀ ಗ್ರಾಮವೇ ಕೊಚ್ಚಿ ಹೋಗಿದೆ. ಸಾವು ನೋವುಗಳು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಈ ಮಧ್ಯೆ ಪ್ರಧಾನಿ ಮೋದಿ ಉತ್ತರಾಖಂಡ್ ಸಿಎಂ ಪುಷ್ಕರ್ ಧಾಮಿಗೆ ಕರೆ ಮಾಡಿ ಪ್ರವಾಹದ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಜೊತೆಗೆ ರಕ್ಷಣಾ ಕಾರ್ಯಾಚರಣೆಗೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡುವುದಾಗಿ ಭರವಸೆ ಕೂಡ ಕೊಟ್ಟಿದ್ದಾರೆ. ಭಾರೀ ಮಳೆಗೆ ಬದರಿನಾಥ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತ ಉಂಟಾಗಿದೆ. ಹೆದ್ದಾರಿ ಮೇಲೆಯೇ ಅವಶೇಷಗಳು ಕುಸಿದು ಬಿದ್ದಿದ್ದು ರಸ್ತೆ ಸಂಪೂರ್ಣ ಬಂದ್ ಆಗಿದೆ. ಈ ಹಿನ್ನೆಲೆ ರಸ್ತೆ ಮೇಲೆ ಬಿದ್ದಿದ್ದ ಮಣ್ಣನ್ನ ತೆರವು ಮಾಡಲಾಗ್ತಿದೆ. ಈಗ ದೇಶದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ದೇಶದ ಹಲವು ಕಡೆಗಳಲ್ಲಿ ಮುಂಗಾರು ಚುರುಕುಗೊಂಡಿದ್ದು ಹವಾಮಾನ ಪರಿಸ್ಥಿತಿಯನ್ನೇ ಬುಡಮೇಲು ಮಾಡಿದೆ. ಉತ್ತರ ಪ್ರದೇಶ ಸೇರಿದಂತೆ ದೇಶದ ವಿವಿಧೆಡೆ ಮಳೆಯ ಆರ್ಭಟ ಜೋರಾಗಿದೆ. ಗಂಗಾ ನದಿಯು ಕೆಲವು ಸ್ಥಳಗಳಲ್ಲಿ ಅಪಾಯದ ಮಟ್ಟವನ್ನು ಮೀರಿದೆ. ಇದರಿಂದಾಗಿ ಪ್ರವಾಹ ಉಂಟಾಗಿದೆ. ವಾರಣಾಸಿಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ಜನರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ.
ಭಾರೀ ಮಳೆಯಿಂದಾಗಿ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಾದ್ಯಂತ ವ್ಯಾಪಕ ಭೂಕುಸಿತ ಮತ್ತು ಪ್ರವಾಹ ಉಂಟಾಗಿದೆ. ಕಿರಾತ್ಪುರ ಮನಾಲಿ ರಾಷ್ಟ್ರೀಯ ಹೆದ್ದಾರಿ ಮತ್ತು ಇತರ ಹಲವಾರು ರಸ್ತೆಗಳು ಸ್ಥಗಿತಗೊಂಡಿದ್ದು ದೈನಂದಿನ ಜೀವನ ಅಸ್ತವ್ಯಸ್ತವಾಗಿದೆ. ರಾಜ್ಯಾದ್ಯಂತ 4 ರಾಷ್ಟ್ರೀಯ ಹೆದ್ದಾರಿಗಳು ಸೇರಿದಂತೆ ಒಟ್ಟು 453 ರಸ್ತೆಗಳು ಮುಚ್ಚಲ್ಪಟ್ಟಿವೆ. ಇದುವರೆಗೆ ಸಂಭವಿಸಿದ ಭೂಕುಸಿತ, ಮೇಘಸ್ಫೋಟಗಳು, ದಿಢೀರ್ ಪ್ರವಾಹಗಳಿಂದ ಒಟ್ಟು 192 ಜನರು ಸಾವನ್ನಪ್ಪಿದ್ದು 301 ಜನರು ಗಾಯಗೊಂಡಿದ್ದಾರೆ. ದಿಢೀರ್ ಪ್ರವಾಹ ಮತ್ತು ಧಾರಾಕಾರ ಮಳೆಯಿಂದ ಒಟ್ಟು 1,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಕೂಡ ನಷ್ಟವಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಳಿಕ ಬಿಜೆಪಿ ನೇತೃತ್ವದ ಎನ್ಡಿಎ ನಿಯೋಗ ನಡೆಸಿದ ಮೊದಲ ಸಂಸದೀಯ ಸಭೆಯಲ್ಲಿ ಪ್ರಧಾನಿ ಮೋದಿಯನ್ನ ಸನ್ಮಾನಿಸಲಾಯಿತು. ಸಂಸತ್ ಭವನದಲ್ಲಿ ಇವತ್ತು ನಡೆದ ಸಂಸದೀಯ ಸಭೆಯಲ್ಲಿ ಆಪರೇಷನ್ ಸಿಂಧೂರ್ ಯಶಸ್ವಿಗಾಗಿ ಜೈ ಶ್ರೀರಾಮ್, ಹರ ಹರ ಮಹಾದೇವ್, ಭಾರತ್ ಮಾತಾ ಕಿ ಜೈ ಎಂಬಿತ್ಯಾದಿ ಘೋಷಣೆಗಳ ನಡುವೆ ಪ್ರಧಾನಿ ಮೋದಿ ಅವರನ್ನ ಸನ್ಮಾನ ಮಾಡಲಾಯಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಿಗೆ ಹಾರ ಹಾಕಿ ಗೌರವಿಸಿದರು. ಜಮ್ಮು ಮತ್ತು ಕಾಶ್ಮೀರಕ್ಕೆ ಮರಳಿ ರಾಜ್ಯದ ಸ್ಥಾನಮಾನ ದೊರಕಿಸಿಕೊಡುವಂತೆ ಕೋರಿರೋ ಅರ್ಜಿಗಳ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಆಗಸ್ಟ್ 8ರಂದು ನಡೆಸಲಿದೆ. ಹಿರಿಯ ವಕೀಲ ಗೋಪಾಲ ಶಂಕರ ನಾರಾಯಣನ್ ಅವರು ಸಿಜೆಐ ಬಿಆರ್ ಗವಾಯಿ ಅವರ ನೇತೃತ್ವದ ಪೀಠದೆದುರು ಪ್ರಕರಣವನ್ನು ಪ್ರಸ್ತಾಪಿಸಿದ್ದು, ಅರ್ಜಿಯನ್ನು ವಿಚಾರಣೆಗೆ ಪಟ್ಟಿ ಮಾಡಲು ಸುಪ್ರೀಂ ಕೋರ್ಟ್ ಸಮ್ಮತಿಸಿದೆ. ಪಶ್ಚಿಮ ಬಂಗಾಳದ ವಿರೋಧ ಪಕ್ಷದ ನಾಯಕ ಸುವೆಂದು ಅಧಿಕಾರಿ ಬೆಂಗಾವಲು ವಾಹನದ ಮೇಲೆ ದಾಳಿ ಮಾಡಲಾಗಿದೆ. ಕೂಚ್ ಬೆಹಾರ್ ಜಿಲ್ಲೆಯಲ್ಲಿ ಟಿಎಂಸಿ ಕಾರ್ಯಕರ್ತರು ಸುವೆಂದು ಅಧಿಕಾರಿ ಬೆಂಗಾವಲು ವಾಹನದ ಮೇಲೆ ಕಲ್ಲು ತೂರಿದ್ದಾರೆ. ಕಾರಿನ ಗಾಜು ಪುಡಿಪುಡಿಯಾಗಿದೆ. ಟಿಎಂಸಿ ಕಾರ್ಯಕರ್ತರಿಂದ ದಾಳಿ ಆರೋಪವನ್ನ ಸ್ಪಷ್ಟವಾಗಿ ತಳ್ಳಿಹಾಕಿದ ಆಡಳಿತಾರೂಢ ಪಕ್ಷ ಇದು ಬಿಜೆಪಿ ಸೃಷ್ಟಿಸಿದ ಉತ್ತಮ ನಾಟಕ ಅಂತ ಟೀಕಿಸಿದೆ. ಈಗ ಸಾರಿಗೆ ನೌಕರರ ಮುಷ್ಕರಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು. ಸಾರಿಗೆ ಮುಷ್ಕರವನ್ನು ಮುಂದೂಡುವಂತೆ ಹೈಕೋರ್ಟ್ ಸೂಚನೆ ನೀಡಿದ್ರೂ ಬಸ್ ಬಂದ್ ಮಾಡಿ ಮುಷ್ಕರ ನಡೆಸ್ತಾ ಇರೋ ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ತಪರಾಕಿ ಹಾಕಿದೆ. ಇವತ್ತು ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಸಾರಿಗೆ ನೌಕರರ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಿದೆ. ಮೊದಲು ವಾದ ಮಾಡಿದ ಎಜಿ ಮುಷ್ಕರದಿಂದ ಜನಸಾಮಾನ್ಯರಿಗೆ ತೊಂದರೆಯಾಗಿದೆ ಎಂದರು. ಈ ವೇಳೆ ರಾಜಿ ಸಂಧಾನದ ಮಾತುಕತೆ ಏನಾಗಿದೆ ಅಂತ ಹೈಕೋರ್ಟ್ ಪ್ರಶ್ನೆ ಮಾಡಿತು. ಇಲ್ಲಿಯವರೆಗೆ ನಡೆದ ಎಲ್ಲಾ ಮಾತುಕತೆಗಳ ವಿವರವನ್ನ ಕೋರ್ಟ್ಗೆ ಎಜಿ ವಿವರಣೆ ಕೊಟ್ಟರು. ಈ ವೇಳೆ ಸಾರಿಗೆ ಸಂಘಟನೆಗಳ ವಕೀಲರಿಗೆ ನ್ಯಾಯಾಂಗ ನಿಂದನೆಯ ಎಚ್ಚರಿಕೆ ನೀಡಿದ ಕೋರ್ಟ್ ಮುಷ್ಕರ ನಿಲ್ಲಿಸಲಾಗಿದೆಯೇ ಅಂತ ಪ್ರಶ್ನೆ ಮಾಡಿದೆ. ಈ ವೇಳೆ ಎಸ್ಮಾ ಜಾರಿಯಾಗಿದೆ ಅಂತಾನು ಎಚ್ಚರಿಕೆ ನೀಡಿದೆ. ಇನ್ನು ನಾಳೆ ಮುಷ್ಕರ ನಿಂತಿರುವ ಬಗ್ಗೆ ನಾಳೆ ಮಾಹಿತಿ ಕೊಡಬೇಕು, ಇಲ್ಲವಾದ್ರೆ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸಲಾಗುವುದು ಅಂತ ಹೈಕೋರ್ಟ್ ತಪರಾಕಿ ಹಾಕಿದೆ. ಸಾರಿಗೆ ಸಂಘಟನೆಗಳ ಕ್ರಿಯಾ ಸಮಿತಿ ಪದಾಧಿಕಾರಿಗಳ ಬಂಧನಕ್ಕೆ ಆದೇಶಿಸಲಾಗುವುದು ಅಂತ ಸೂಚಿಸಿ ಮುಂದಿನ ವಿಚಾರಣೆಯನ್ನ ಆಗಸ್ಟ್ 7ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. KSRTC ಬಸ್ಸಸ್ ಅಲ್ಲಿರೋ ಲೋಕಲ್ ಬಸ್ಸಸ್ ನಡೆಸ್ತಾ ಇಲ್ಲ ಅಂತ. ಸೊ ದೀಸ್ ವೇರ್ ಆಲ್ ಬ್ರಾಟ್ ಟು ದ ನೋಟಿಸ್ ಆಫ್ ದ ಕೋರ್ಟ್. ಸೊ ಅದಕ್ಕೆ ನಾಳೆಯಿಂದ ಒಟ್ಟಿನಲ್ಲಿ ಸ್ಟ್ರೈಕ್ ಇಲ್ಲ, ಇವಾಗೆ ಆನ್ ಸ್ಪಾಟ್ ಸ್ಟ್ರೈಕ್ ನಿಲ್ಲಿಸಬೇಕು ಅಂತ ಆದೇಶ ಮಾಡಾಗಿದೆ. ಸಾರಿಗೆ ನೌಕರರ ಸಂಘಟನೆಗಳಿಗೆ ಹೈಕೋರ್ಟ್ ತಪರಾಕಿ ಹಾಕ್ತಾ ಇದ್ದಂಗೆ ಎಚ್ಚೆತ್ತುಕೊಂಡ ಸಾರಿಗೆ ನೌಕರರು ತಮ್ಮ ಮುಷ್ಕರವನ್ನು ವಾಪಸ್ ಪಡೆದಿದ್ದಾರೆ. ಈ ಬಗ್ಗೆ ಅನಂತ ಸುಬ್ಬರಾವ್ ಮಾತನಾಡಿ, ಈ ಕ್ಷಣದಿಂದ ಕೆಲಸಕ್ಕೆ ಹಾಜರಾಗಬೇಕು ಅಂತ ಮುಷ್ಕರ ನಿರತ ನೌಕರರಿಗೆ ಸೂಚನೆ ಕೊಟ್ಟರು. ಸದ್ಯ ಮುಷ್ಕರವನ್ನ 2 ದಿನ ಮುಂದೂಡಲಾಗಿದೆ. 2 ದಿನದ ಬಳಿಕ ಹೈಕೋರ್ಟ್ನಲ್ಲಿ ವಿಚಾರಣೆ ಬಳಿಕ ತಮ್ಮ ನಿರ್ಧಾರ ತಿಳಿಸುತ್ತೇವೆ ಅಂತ ಹೋರಾಟದ ನೇತೃತ್ವ ವಹಿಸಿರುವ ಅನಂತ ಸುಬ್ಬರಾವ್ ಹೇಳಿದ್ದಾರೆ. ಇದೇ ವೇಳೆ ನಮ್ಮ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಅಂತ ಅನಂತ ಸುಬ್ಬರಾವ್ ಒತ್ತಾಯಿಸಿದ್ದಾರೆ. ಕ್ರಿಯಾ ಸಮಿತಿಗೆ ನೋಟಿಸ್ ಕೊಟ್ಟಿಲ್ಲ. ಅನಂತ್ ಸುಬ್ಬರಾವ್ ಪ್ರೆಸಿಡೆಂಟ್ KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ನೋಟಿಸ್ ಕೊಟ್ಟಿದೆ. ಅವ ಸ್ಟ್ರೈಕ್ ಕರೆ ಕೊಟ್ಟಿಲ್ಲ ಈ ಜಂಟಿ ಕ್ರಿಯಾ ಸಮಿತಿಗೆ. ಇವಾಗ ಅವರೇ ಹೇಳಿದ್ದಾರೆ ಇಡೀ ಜಂಟಿ ಕ್ರಿಯಾ ಸಮಿತಿಗೆ ನೋಟಿಸ್ ಕೊಡಿ ಅಂತೆಲ್ಲ ಹೇಳಿದ್ದಾರೆ. ಆದ್ದರಿಂದ ನಾವು ನೆಕ್ಸ್ಟ್ ಕೋರ್ಟ್ ಪ್ರೊಸೀಡಿಂಗ್ಸನ್ನು ನಾವು ಅದರಲ್ಲಿ ಭಾಗವಹಿಸ್ತೀವಿ. ಮತ್ತು ಇವಾಗ ಸ್ಟ್ರೈಕನ್ನು ನಾವು ಸಸ್ಪೆಂಡ್ ಮಾಡಿದ್ದೀವಿ ಕೋರ್ಟ್ ಆರ್ಡರ್ ಮೇರೆಗೆ. ಅಂದರೆ ಎಲ್ಲರೂ ಕೂಡ ದಯಮಾಡಿ ಕೆಲಸಕ್ಕೆ ಹೋಗಿ, ಅಷ್ಟೇ. ನಾವು ಯಾವುದೇ ತೊಂದರೆಗಳಾದರೂ ನಾವು ನೋಡ್ಕೊತೀವಿ ಅನ್ನೋ ವಿಶ್ವಾಸನೆ ಅವ್ರು ಕೊಡ್ತೀವಿ. ಕೋಲಾರದಲ್ಲಿ ಸರ್ಕಾರಿ ಬಸ್ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ. ನಿಲ್ದಾಣಕ್ಕೆ ಬಸ್ ಬರ್ತಾ ಇದ್ದಂತೆ ಕಿಡಿಗೇಡಿಯೊಬ್ಬ ಕಲ್ಲು ತೂರಿದ್ದಾನೆ. ಈ ವೇಳೆ ಬಸ್ನ ಗಾಜ್ ಪುಡಿಪುಡಿಯಾಗಿದೆ. ಇನ್ನು ಗದಗದಲ್ಲೂ ಬಸ್ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಹುಬ್ಬಳ್ಳಿಯಿಂದ ಗದಗಕ್ಕೆ ಬರ್ತಾ ಇದ್ದ ಬಸ್ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ. ಬೈಕ್ನಲ್ಲಿ ಬಂದ 2 ಮುಸುಕುಧಾರಿ ವ್ಯಕ್ತಿಗಳು ಕಲ್ಲು ತೂರಾಟ ನಡೆಸಿದರು.
ಸಾರಿಗೆ ನೌಕರರ ಮುಷ್ಕರದಿಂದ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಸೇವೆ ಅರ್ಧದಷ್ಟು ಕಡಿಮೆಯಾಗಿತ್ತು. ಇದರಿಂದ ಕೆಲ ಪ್ರಯಾಣಿಕರು ಪರದಾಡಿದರು. ಅನಾರೋಗ್ಯ ಪೀಡಿತ ತಾಯಿಯನ್ನ ನೋಡಲು ಊರಿಗೆ ಹೊರಟ ವ್ಯಕ್ತಿ ಬಸ್ ಇಲ್ಲದೆ ಪರದಾಡಿದರು. ಬೆಂಗಳೂರಿನಿಂದ ಕಂಪ್ಲಿಗೆ ತೆರಳಲು ಬಸ್ ಇಲ್ಲದೆ ಪರದಾಡಿದರು. ನಮ್ಮ ತಾಯಿ ಆರಾಮಿಲ್ಲ, ಈಗ ಹೋಗ್ಬೇಕು ಊರಿಗೆ ಅರ್ಜೆಂಟ್. ಈಗ ಹೆಂಗ್ ಮಾಡಬೇಕು, ಈಗ ಊರಿಗೆ ಹೋಗೋ ಹೆಂಗ್ ಮಾಡೋ, ಒಂದು ಬಸ್ ಇಲ್ಲ. ಇಲ್ಲೇ ಸಾಯ್ಬೇಕು ನಾವು. ಅಲ್ಲಿ ನಮ್ಮ ತಾಯಿ ಹತ್ರ ಮಣ್ಣು ಮಾಡ್ಕೊ ಬಿಡೋಣ, ಮಗ ಮಾಡ್ಬಾರ್ದಾ? ನಮ್ಮ ತಾಯಿ ಹತ್ರ ಅಲ್ಲಿ ಮಣ್ಣು ಮಾಡಿದ್ರೆ ಅಲ್ಲಿ ಮಗ ಮಾಡ್ಬಾರ್ದ? ನಾವು ಇರೋದು ಮಗ ಒಬ್ಬ ನಮ್ಮ ಮನೆಗೆ, ನಾವು ಹೋಗಿಲ್ಲ ಹೆಂಗೆ ಮನೆಗೆ. ಮತ್ತೊಬ್ಬ ಪ್ರಯಾಣಿಕ ಕೃಷ್ಣ ಎಂಬಾತ ಸಹ ಮೃತಪಟ್ಟ ಸ್ನೇಹಿತನನ್ನ ತಾಯಿಯನ್ನ ನೋಡೋದಕ್ಕೆ ಪರದಾಡಿದ್ರು. ತುಮಕೂರಿನ ಶಿರಾಗೆ ತೆರಳಲು ಬಸ್ ಸಿಗದೆ ಪರದಾಡಿದ್ರು. ಅಲ್ಲಿ ನಮ್ಮ ಫ್ರೆಂಡ್ ಅವ್ರ ತಾಯಿ ತೀರೋಗಿದ್ದಾರೆ, ನಾನು ಹೋಗ್ಬೇಕು ಎಮರ್ಜೆನ್ಸಿ. ಈಗ ಅವ್ರ ತಾಯಿಯವ್ರು ಸೀರಿಯಸ್ ಇದ್ದಾರೆ, ನಮ್ಮ ಫ್ರೆಂಡ್ ಅವ್ರ ತಾಯಿ ತೀರೋಗಿದ್ದಾರೆ, ನಾನು ಹೋಗ್ಲೇಬೇಕು. ಇಲ್ಲಿ ಕೇಳಿದ್ರೆ ಏನು ಹೇಳ್ತಾರೆ ಸರ್? ಇಲ್ಲಿ ಬಸ್ ಇಲ್ಲ ಅಂತಾರೆ, ಸ್ಟ್ರೈಕ್ ಅಂತಾರೆ. ಈ ಮುಂದೆ ಮಾತನಾಡ್ಬೇಕು ಅವ್ರ ಜೊತೆ. ಬೀದರ್ನಲ್ಲಿ ಸಾರಿಗೆ ನೌಕರರ ಮುಷ್ಕರದಿಂದಾಗಿ ಸರ್ಕಾರದ ವಿರುದ್ಧ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಗಳ ಸೀಮಂತ ಕಾರ್ಯಕ್ಕೆ ಬೀದರ್ನಿಂದ ಸೋಲಾಪುರಕ್ಕೆ ತೆರಳುತ್ತಾ ಇದ್ದ ತಂದೆಗೆ ಬಸ್ ಸಿಗದೆ ಪರದಾಡಿದ್ದಾರೆ. ನಾಳೆ ಸೀಮಂತ ಕಾರ್ಯ ಇದ್ದು ಕಾರ್ಯಕ್ರಮಕ್ಕೆ ವಸ್ತುಗಳನ್ನು ಕೊಂಡೊಯ್ಯಲು ಆಗ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಸರ್ ಸೋಲಾಪುರಕ್ಕೆ ಈಗ ಹಿಂಗ್ ಬಸ್ ಬಂದ್ ಮಾಡಿದ್ರೆ ಹ್ಯಾಂಗ್ ಹೋಗ್ಬೇಕು ಸರ್? ಜನರಲ್ಲಿ ಈಗ ಹೊಂಟಿದೆ ಈಗ ಮನೇಲಿ ಇದು ಕಿರಣಿ ಎಲ್ಲ ಬೆಳಗಡ್ಡೆ ಎಲ್ಲ ಕುಟ್ಕೊಂಡು ಹೋಗ್ಬೇಕಿಲ್ಲ. ಅಲ್ಲೆಲ್ಲ ನಾಳೆ ಪುಸ್ತಕ ಕೊಡ್ಸೋದು ಸರ್. ಅದಕ್ಕಾಗಿ ಬಂದಿದೆ ಸರ್. ನಮ್ಮ ಕಾಕೋರಿಗೆ ಬಸ್ಸಿಗೆ ಕೊಟ್ಟು ಕಳ್ಸ್ಬೇಕು ಅಂತ ಬಂದಿದ್ದೀವಿ. ಈಗೆಲ್ಲ ಇಂಥ ಸಮಸ್ಯೆ ಮಾಡಿ ಹ್ಯಾಂಗ್ ಹೋಗ್ಬೇಕು ಸರ್? ಇನ್ನು ಮೈಸೂರಲ್ಲಿ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡಿದ್ದಾರೆ. ಶವ ಸಂಸ್ಕಾರಕ್ಕೆ ತೆರಳಲು ಆಗದೆ ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದಲ್ಲಿ ಕುಟುಂಬವೊಂದು ಕಣ್ಣೀರು ಹಾಕಿದೆ. ನಮ್ಮ ಭಾವ ತೀರಿ ಹೋಗಿದ್ದಾರೆ, ಕೆಆರ್ ನಗರಕ್ಕೆ ಹೋಗಬೇಕು, 2 ಗಂಟೆಗಾದ್ರೂ ಬಸ್ ಇಲ್ಲ ಅಂತ ಕೃಷ್ಣಪ್ಪ ಕುಟುಂಬ ಕಣ್ಣೀರು ಹಾಕ್ತು. ಸರ್ಕಾರಿ ಬಸ್ ಇದ್ರೆ ನಾವು ಅನುಕೂಲ, ಓಡಾಡೋಕ್ಕೆಲ್ಲ ಅನುಕೂಲ ಆಗಿರುತ್ತೆ. ನಮ್ಗೆ ರಾತ್ರಿ 8 ಗಂಟೆಲಿ ಗೊತ್ತಾಯ್ತು ಸ್ವಾಮಿ. 8 ಗಂಟೆಲಿ ಗೊತ್ತಾದ್ಮೇಲೆ ಅಲ್ಲಿ ಹಳ್ಳಿಗಳಲ್ಲಿ ಬಸ್ಗಳಿಲ್ಲ. ನಾವು ನಡ್ಕೊಂಡು ಹೋಗ್ಬೇಕು. ಅಲ್ಲಿ ದೊಡ್ಡ ಕೆಂಪೇಗೌಡ ಕೊಪ್ಪಳ ಅಂದ್ಬಿಟ್ಟು ನಡಿಬೇಕು 3 ಕಿಲೋಮೀಟ್ರು. ಸ್ವಾಮಿ ಅವ್ರಿಗೆ ಸ್ಟ್ರೋಕ್ ಹೊಡೆದ್ಬಿಟ್ಟಿತ್ತು. ಸ್ಟ್ರೋಕ್ ಹೊಡೆದು ಇವತ್ತು ಅವ್ರು ನೋಡೋಕ್ಕಂತೂ ನಮ್ಮ ಕೈಲಿ ಹೋಗೋಕ್ಕಾಯ್ತಲ್ಲ. ಯಾವ ಸ್ಥಿತಿ ಮಾಡಿ ನಾವು ಯಾತ್ರಲ್ಲಿ ಹೋಗ್ಬೇಕು, ಯಾತ್ರಲ್ಲಿ ಬರಬೇಕು ಅನ್ನೋದು ಗೊತ್ತಾಯ್ತಲ್ಲ. ನಾವೀಗ ಹೆಬ್ಬಾಡಿಯಿಂದ ಬಂದಿದ್ದೀವಿ. ಹೆಬ್ಬಾಡಿಯಿಂದ ದೊಡ್ಡ ಕೆಂಪೇಗೌಡ ಚುಂಚನಕಟ್ಟೆಗೆ ಹೋಗ್ಬೇಕು. ಚುಂಚನಕಟ್ಟೆಯಿಂದ ಹೆಬ್ಬಾಡಿಗೆ ಅದು ಅಲ್ಲಿಂದ ಕೆಂಪೇಗೌಡ ಕೊಪ್ಪಳಿಗೆ ಹೋಗ್ಬೇಕು. ಯಾವ ಥರಲ್ಲಿ ಹೋಗ್ಬೇಕು ಸ್ವಾಮಿ? ಮೂರು ಊರಿಗೆ ದಾಟಬೇಕು ಅಂದ್ರೆ ನಾವು ಯಾವ ಥರ ಹೋಗೋದು ಹೇಳಿ? ಮತ್ತೆ ಅದೇ ಸಾರಿಗೆ ಬಸ್ ಇದ್ರೆ ಇವತ್ತು ನಮ್ಗೆ ಅನುಕೂಲ ಆಗಿ ಹೋಗೋವು ಬರೋವು. ಇವತ್ತು ಸ್ವಾಮಿ ನಾವು ಆ ಬಸ್ಗೆ ಹೋಗ್ತೀವಿ, ಪ್ರೈವೇಟ್ಗೆ ಹೋಗ್ತೀವಿ ಅಂತಂದರೆ 50 ರೂಪಾಯಿಗೆ ಹೋಗಿ 100 ರೂಪಾಯಿ ಕೇಳ್ತಾರೆ. ಎಲ್ಲಿಂದ ತರವ ನಾವು ಬಡವರು? ಸಾವಂತೂ ಭಾಳ ತೊಂದರೆ ಆಯ್ತದೆ ಸ್ವಾಮಿ. ನನ್ನ ಹೇಳೋಕ್ಕಾಯ್ತಲ್ಲ. ಇವತ್ತು ನನ್ನ ತಂಗಿ ಗಂಟೆ ತಂತಾಗಿ ಚಿಕ್ಕ ವಯಸ್ಸಲ್ಲಿ ಸಾವಾಗಿರೋದು. ಯಾವ ರೀತಿ ನಾನು ಹೋಗ್ಬೇಕು ಅಂತ ನಮಗೆ ಗೊತ್ತಾಗಿದೆ. ಭಾಳ ಮಾತನಾಡ್ತಾಯಿದ್ದೀನಿ ಸರ್. ಭಾಳ ಹಿಂಸೆ ಆಗಿದೆ ಸರ್. ದಯವಿಟ್ಟು ನನಗಂತೂ ಸಾರಿಗೆ ಬಸ್ ಇಲ್ದರೆ ಅಂತೂ ನಮ್ಗೆ ಹಿಂಸೆ ಆಗಿದೆ. ನಮಗೆ ಯಾವುದೇ ಥರದ ಸ್ಕೂಟ್ರಲ್ಲಿ ವೆಹಿಕಲ್ಸಲ್ಲಿ ನಮಗೆ ಗೊತ್ತಿಲ್ಲ, ಹೋಗಿಲ್ಲ. ಇವತ್ತು ಬರೋಕ್ಕಂತೂ ನನಗಂತೂ ನನ್ನ ತಂಗಿ ಗಂಟು ಮಕ್ಕ ನೋಡೋಕ್ಕೆ ನಮ್ಮಲ್ಲಿ ಏನು ಮಾಡಾಯ್ತಾ ಇಲ್ಲ ಅಂತ ಭಾಳ ಸಂಕಟ ಆಯ್ತದೆ ಸ್ವಾಮಿ ನನಗಂತೂ. ಏನು ಸ್ವಾಮಿ ಬೆಳಿಗ್ಗೆ 6 ಗಂಟೆ ಬಿಟ್ಟವರು, ಇವತ್ತು ಇಷ್ಟೊತ್ತಾದ್ರೂ ಇಲ್ಲೇ ಇದ್ದೀವಿ. ಇನ್ನು ಅಲ್ಲಿಗೆ ಹೋಗೋ ಗಂಟೆ ಎಷ್ಟೊತ್ತಾಯ್ತು ನಮಗೆ ಗೊತ್ತಿಲ್ಲ. ಯಾವ ಥರ ಹೋಗ್ಬೇಕಂತಲೇ ಗೊತ್ತಾಯ್ತಲ್ಲ. ಆ ಸ್ಥಿತಿ ಆಗಿದೆ ಸ್ವಾಮಿ ನನಗೆ. ದಯವಿಟ್ಟು ಇದೊಂದು ಅನುಕೂಲ ಮಾಡಿಕೊಳ್ಳಿ KSRTC. ದಾವಣಗೆರೆ ಜಿಲ್ಲೆಯ ಹಲವೆಡೆ ಬಸ್ಗಳು ರಸ್ತೆಗಿಳಿದಿಲ್ಲ. ಇದರಿಂದಾಗಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ವೇಳೆ ಖಾಸಗಿ ಬಸ್ಗಳ ಕೇಂದ್ರ ಬಸ್ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟು ಸಮಸ್ಯೆ ಬಗೆಹರಿಸಿದೆ. ಪ್ರಯಾಣಿಕರಿಗೆ ಖಾಸಗಿ ಬಸ್ಗಳ ಸೇವೆ ನೀಡ್ತಾ ಇದೆ. ಬಳ್ಳಾರಿ ಬಸ್ ನಿಲ್ದಾಣದಲ್ಲಿ ಕೂಲಿ ಕಾರ್ಮಿಕ ಮಹಿಳೆಯರು ಬಸ್ ಇಲ್ಲದೆ ಪರದಾಡಿದ್ದಾರೆ. ಆಧಾರ್ ಕಾರ್ಡ್ ತಂದು ಖಾಸಗಿ ಬಸ್ಗಳಲ್ಲಿ ಫ್ರೀ ಸಂಚಾರಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಇದಕ್ಕೆ ಖಾಸಗಿ ಬಸ್ ಮಾಲೀಕರು ಅವಕಾಶ ಕೊಟ್ಟಿಲ್ಲ. ಕಡೆಗೆ ಆರ್ಟಿಒ ಅಧಿಕಾರಿಗಳೇ ಮಹಿಳೆಯರಿಗೆ ಹಣ ನೀಡಿ ಖಾಸಗಿ ಬಸ್ನಲ್ಲಿ ಬೆಂಗಳೂರಿಗೆ ಕಳಿಸಿಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲೂ ಬಸ್ ಮುಷ್ಕರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಆಯುಕ್ತ ಶಶಿಕುಮಾರ್ ಸಿಟಿ ರೌಂಡ್ಸ್ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಶಶಿಕುಮಾರ್, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಎಂದಿದ್ದಾರೆ. ಚಿತ್ರದುರ್ಗದಲ್ಲಿ ಬಸ್ ಮುಷ್ಕರವನ್ನೇ ಬಂಡವಾಳ ಮಾಡಿಕೊಂಡ ಖಾಸಗಿ ಬಸ್ ಸಿಬ್ಬಂದಿ ಪ್ರಯಾಣಿಕರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡಿದ್ದಾರೆ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರೋಬ್ಬರಿ 500 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. ಖಾಸಗಿ ಬಸ್ ಸಿಬ್ಬಂದಿ ಹಣ ವಸೂಲಿ ಮಾಡ್ತಾ ಇರುವಂತಹ ದೃಶ್ಯ ವೈರಲ್ ಆಗಿದೆ.
ಚಾಮರಾಜನಗರದಲ್ಲಿ ಸಾರಿಗೆ ಮುಷ್ಕರ ಕೈಬಿಟ್ಟು ನೌಕರರು ಒಬ್ಬೊಬ್ಬರಾಗಿ ಕರ್ತವ್ಯಕ್ಕೆ ಹಾಜರಾಗ್ತಾ ಇದ್ದಾರೆ. ಜಿಲ್ಲೆಯ 3 ಬಸ್ ಡಿಪೋಗಳಿಂದ ಬಸ್ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಚಾಲಕ ನಿರ್ವಾಹಕರನ್ನ ಮನವೊಲಿಸುವಲ್ಲಿ ಕೆಎಸ್ಆರ್ಟಿಸಿ ಡಿಸಿ ಅಶೋಕ್ ಕುಮಾರ್ ಯಶಸ್ವಿಯಾಗಿದ್ದಾರೆ.